ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವಾಗ ಟೈಮ್ 3 o'clock ಆಗಿದೆ. ಸೊ ಇವತ್ತು ನಾನು ನಿಮ್ಮ ಮುಂದೆ ಒಂದು ಬ್ಯೂಟಿ ಟಿಪ್ ತೊಗೊಂಡು ಬಂದಿದ್ದೀನಿ ಫೇಸ್ಗೆ. ಕ್ಯಾರೆಟಿಂದ ನಾವು ಹೇಗೆ ನಮ್ಮ ಸ್ಕಿನ್ನ ಗ್ಲೋ ಮಾಡ್ಕೋಬೋದು, ಹಾಗೆ ಡ್ರೈ ಸ್ಕಿನ್ ಇರೋರು, ಆಯಿಲ್ ಸ್ಕಿನ್ ಇರೋರು ಹೇಗೆ ಇದನ್ನು ರಿಮೂವ್ ಮಾಡ್ಕೋಬೋದು ಅಂತ ನಾನು ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮೇನ್ ಇಂಗ್ರೀಡಿಯೆಂಟ್ ಬಂತು ಕ್ಯಾರೆಟ್. ಸೊ ಕ್ಯಾರೆಟಿಂದ ಕೆಲವ್ರಿಗೆ ಗೊತ್ತಿರುತ್ತೆ ಸ್ಕಿನ್ ಯೂಸಸ್, ಬಟ್ ಕೆಲವ್ರಿಗೆ ಗೊತ್ತಿರಲ್ಲ. ಸೊ ತುಂಬ ಬೆನಿಫಿಟ್ಸ್ ಇದೆ ಕ್ಯಾರೆಟಲ್ಲಿ. ತುಂಬ ವಿಟಮಿನ್ಸ್, ನ್ಯೂಟ್ರಿಯೆಂಟ್ಸ್, ವಿಟಮಿನ್ ಎ, ವಿಟಮಿನ್ ಸಿ, ಪೊಟ್ಯಾಷಿಯಮ್. ಸೊ ಕ್ಯಾರೆಟ್ ತಿಂದರೆ ಬರೀ ಕಣ್ಣಿಗೆ, ಬಾಡಿಗೆ ಅಲ್ಲ ಯೂಸಸ್ಸು. ಸೊ ಸ್ಕಿನ್ಗೆ ಕೂಡ ತುಂಬ ಯೂಸ್ಫುಲ್ ಇದೆ. ಅದು ಹೇಗೆ ಅಂತ ತಿಳ್ಕೊಳಕ್ ನೀವು ರೆಡಿನಾ? ಸೊ ಇತ್ತೀಚಿನ ಪಲ್ಯೂಷನ್ನು ಮತ್ತು ವೆದರಿಂದ, ಸೊ ವಿಂಟರಲ್ಲಿ ತುಂಬ ಜನಕ್ಕೆ ಡ್ರೈ ಸ್ಕಿನ್ ಆಗ್ತಿರುತ್ತೆ. ಮಾಯ್ಶ್ಚರೈಸ್ ಆಗ್ತಿರಲ್ಲ ಸರಿಯಾಗಿ, ಬಾಡಿಗೆ ಆಗಲಿ, ಹ್ಯಾಂಡ್ಸು, ಲೆಗ್ಸು, ಸೊ ಫೇಸ್ಗೆಲ್ಲ ತುಂಬ ಡ್ರೈ ಆಗ್ತಿರುತ್ತೆ. ಅದರಲ್ಲೂ ಜಾಸ್ತಿ ವಿಂಟರ್ ಸೀಸನಲ್ಲಿ, ಇವಾಗ ಡಿಸೆಂಬರಲ್ಲಿ ವಿಂಟರ್ ಇರೋದ್ರಿಂದ ತುಂಬ ಡ್ರೈ ಆಗ್ತಿರುತ್ತೆ ಸ್ಕಿನ್ನು. ಸೊ ಇಂಥವ್ರಿಗೆ ಒಳ್ಳೆ ಯೂಸ್ಫುಲ್ ಆಗುತ್ತೆ ಇದು ಕ್ಯಾರೆಟು. ಹಾಗೆ ಕೆಲವ್ರಿಗೆ ವಿಂಟರಲ್ಲೂ ಆಯಿಲ್ ಫೇಸ್ ಅಂದರೆ ಆಯಿಲ್ ಸ್ಕಿನ್ ತುಂಬ ಇರುತ್ತೆ. ಸಮ್ಮರಲ್ಲಂತೂ ತುಂಬ ಆಯಿಲ್ ಸ್ಕಿನ್ನು ಎಲ್ಲರಿಗೂ ಇರುತ್ತೆ. ಬಟ್ ಆದರೂ ವಿಂಟರಲ್ಲಿ ಕೆಲವ್ರಿಗೆ ಆಯಿಲ್ ಸ್ಕಿನ್ ಹೋಗ್ತಿರಲ್ಲ, ಡ್ರೈ ಸ್ಕಿನ್ ಅವ್ರಿಗೆ ನೋಡೇ ಇರಲ್ಲ, ಜಾಸ್ತಿ ಆಯಿಲ್ ಸ್ಕಿನ್ನೇ ನೋಡ್ತಾ ಇರ್ತಾರೆ. ಸೊ ಅಂಥವ್ರಿಗೂ ಇವತ್ತು ನಾನು ಬ್ಯೂಟಿ ಟಿಪ್ ಹೇಳ್ತಾ ಇದ್ದೀನಿ. ಸೊ ಡ್ರೈ ಸ್ಕಿನ್ನ ಮತ್ತು ಆಯಿಲ್ ಸ್ಕಿನ್ನ ಹೇಗೆ ರಿಮೂವ್ ಮಾಡ್ಕೋಬಹುದು ಕ್ಯಾರೆಟಿಂದ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸತಿ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂದರೆ ತುಂಬ ಸಿಂಪಲ್ ಐಟಮ್ಸು, ಮನೇಲಿ ಯೂಸ್ ಮಾಡೋದೆ. ಸೊ ಕ್ಯಾರೆಟು ತುಂಬ ಒಳ್ಳೆಯದು ಹೆಲ್ತ್ಗೆ, ಹಾಗೆ ಸ್ಕಿನ್ಗೆ ಕೂಡ ತುಂಬ ಒಳ್ಳೆಯದು. ಸೊ ಫಸ್ಟು ನೀವೇನು ಮಾಡಬೇಕು ಅಂದರೆ ಕ್ಯಾರೆಟ್ನ ಪೀಲ್ ಮಾಡಿಬಿಟ್ಟು ವಾಶ್ ಮಾಡಿ ಈ ಥರ ಗ್ರೈಂಡ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಜಾಸ್ತಿ ನೈಸಾಗಿ ಮಾಡ್ಕೋಬಾರ್ದು, ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಪೇಸ್ಟ್ ಮಾಡೋದಕ್ಕೆ. ಸೊ ನಾನು ಆಲ್ರೆಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್ನ. ಸೊ ಇದಕ್ಕೆ ಒಂದು 2 ಐಟಮ್ಸ್ ಹಾಕಬೇಕು. ಅದು ಯಾವ್ಯಾವುದು ಅಂತ ನಾನು ಇವಾಗ ಹೇಳ್ತೀನಿ. ಸೊ ಇದರಲ್ಲಿ ಹಾಲಿದೆ. ಸೊ 1 ಸ್ಪೂನ್ ನಾನು ಹಾಲು ಹಾಕೋತಿದ್ದೀನಿ. ರಾ ಮಿಲ್ಕ್ ಆರ್ ಬಾಯ್ಲ್ ಆಗಿರೋ ಮಿಲ್ಕ್ ನೀವು ಯಾವುದಾದ್ರೂ ತಗೋಬೋದು. ಬಟ್ ನಿಮ್ಮ ಸ್ಕಿನ್ಗೆ ಬೆನಿಫಿಟ್ ಆಗಬೇಕು, ರಿಸಲ್ಟ್ ಬರಬೇಕು ಅಂದರೆ ರಾ ಮಿಲ್ಕೆ ಯೂಸ್ ಮಾಡಿ. ರಾ ಮಿಲ್ಕ್ ಅಂದರೆ ಹಾಲನ್ನ ನೀವು ಬಾಯ್ಲ್ ಮಾಡಿರಬಾರ್ದು. ಸೊ ಹಸಿ ಹಾಲು ಅಂತಾರಲ್ಲ, ಅದನ್ನು ರಾ ಮಿಲ್ಕ್ ಅಂತಾರೆ. ಸೊ ನಾನು ಇದಕ್ಕೆ ಕ್ಯಾರೆಟ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ, ಹಾಗಾಗಿ ನಾನು 2 ಸ್ಪೂನ್ಸ್ ಮಿಲ್ಕ್ ಹಾಕೋತಿದ್ದೀನಿ. ರಾ ಮಿಲ್ಕ್ ಹಾಕೋತಿದ್ದೀನಿ 2 ಸ್ಪೂನ್ಸು. ಆಮೇಲೆ ಇದ್ರ ಜೊತೆಗೆ ಹನಿ 1 ಸ್ಪೂನ್ ಹಾಕಿದ್ರೆ ಸಾಕು. ಸೊ 1 ಸ್ಪೂನ್ ಹನಿ ಹಾಕೋತಾ ಇದ್ದೀನಿ. ಇದರಲ್ಲಿ ಚಿಕ್ಕದೊಂದು ಕ್ಯಾರೆಟು ಇಲ್ಲ ಹಾಫ್ ಕ್ಯಾರೆಟ್ ತಗೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೈಸ್ ಪೇಸ್ಟ್ ಬೇಡ, ಸ್ವಲ್ಪ ರಫ್ ಪೇಸ್ಟ್ ಇಲ್ಲಿ. ಸೊ ಹಾಗೆ ಇದಕ್ಕೆ 2 ಟೀ ಸ್ಪೂನ್ಸ್ ಆಫ್ ರಾ ಮಿಲ್ಕ್ ಹಾಕೊಂಡಿದ್ದೀನಿ, ಹಾಗೆ 1 ಸ್ಪೂನ್ ಹನಿ ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಮಿಲ್ಕ್ ಮತ್ತೆ ಹನಿ ಹಾಕೋದು ಮಿಕ್ಸ್ ಮಾಡಿದ್ರು ಏನೋ ಅಷ್ಟು ಡಿಫ್ರೆನ್ಸ್ ಅನ್ಸಲ್ಲ. ಸೊ ಸೇಮ್ ಇರುತ್ತೆ, ಕಲರ್ ಚೇಂಜ್ ಆಗಲ್ಲ ಕ್ಯಾರೆಟ್ದು. ಸೊ ಹಾಗೆ ಅನಿಸುತ್ತೆ. ಸೊ ಇದನ್ನು ಚೆನ್ನಾಗಿ ಕಲಸಿದ್ದೀನಿ. ಸೊ ಇದನ್ನ ಇವಾಗ ಹಚ್ಕೊಂಡು ತೋರಿಸ್ತೀನಿ ಹೇಗೆ ಹಚ್ಕೋಬೇಕು ಅಂತ. ಇವಾಗ ಈ ಪೇಸ್ಟ್ನ ಹಚ್ಕೋತಾ ಇದ್ದೀನಿ ನಾನು. ಫಸ್ಟ್ ನೀವು ವಾಶ್ ಮಾಡಬೇಕು ಫೇಸ್ನ. ವಾಶ್ ಮಾಡಿ ಡ್ರೈ ಮಾಡಿದ್ಮೇಲೆ ನೀವು ಹಚ್ಕೊಳ್ಳಿ. ಸೊ ಡೈರೆಕ್ಟ್ ಈ ಥರ ಹಚ್ಕೊಳ್ಳಿ. ಸೊ ಇದನ್ನ ಹಚ್ಕೋತಿದ್ರೆ ಹನಿ ಸ್ಮೆಲ್ ಬರ್ತಿದೆ, ತುಂಬ ಚೆನ್ನಾಗಿದೆ. ಹನಿ, ಕ್ಯಾರೆಟು, ರಾ ಮಿಲ್ಕ್ ಹಾಕಿರೋದ್ರಿಂದ.
ಸೊ ಇಷ್ಟೇ ಫ್ರೆಂಡ್ಸ್, ಈಸಿ. ಸ್ವಲ್ಪ ಕ್ಯಾರೆಟ್ ಗ್ರೈಂಡ್ ಮಾಡಿರೋದ್ರಿಂದ ಸ್ವಲ್ಪ ಅದರಲ್ಲಿರೋ ಲಿಕ್ವಿಡ್ ಎಲ್ಲ ಬರ್ತಿರುತ್ತೆ, ಮಿಲ್ಕ್ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಅದೆಲ್ಲ ಬರ್ತಿರುತ್ತೆ. ಸೊ ಸೇಫ್ಟಿಯಾಗಿ ನೀವು ತೈಸ್ ಮೇಲೆ ನೀವು ಟವಲ್ ಇಲ್ಲ ವೇಸ್ಟ್ ಕ್ಲಾತ್ ಯಾವುದಾದ್ರೂ ಹಾಕ್ಕೊಂಡು ನೀವು ಫೇಸ್ ಪ್ಯಾಕ್ ಹಾಕ್ಕೊಳ್ಳಿ. ಸೊ ಇದನ್ನು ಹಚ್ಕೊಂಡ್ಮೇಲೆ ಒಂದು ಡ್ರೈ ಆಗೋಕ್ಕೆ ಒಂದು 20 to 30 ಮಿನಿಟ್ಸ್ ಬೇಕಾಗುತ್ತೆ. ಸೊ ಡ್ರೈ ಆದಮೇಲೆ ನೀವು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಹಚ್ಕೋಬೇಕು ಕ್ಯಾರೆಟು ಮತ್ತು ರಾ ಮಿಲ್ಕ್ ಹಾಕಿ ಹನಿ ಹಾಕಿ ಅಂತ ನೋಡಿದ್ರಲ್ಲ. ಸೊ ಕ್ಯಾರೆಟಲ್ಲಿ ಪೊಟ್ಯಾಷಿಯಮ್ ರಿಚ್ ಇರೋದ್ರಿಂದ ಸೊ ನಿಮ್ಮ ಸ್ಕಿನ್ ಎಲ್ಲ ಡ್ರೈ ಆಗಿರುತ್ತಲ್ಲ, ಸೊ ಅದನ್ನೆಲ್ಲ ರಿಮೂವ್ ಮಾಡುತ್ತೆ, ನಿಮ್ಮ ಸ್ಕಿನ್ ಮಾಯ್ಶ್ಚರೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಪೊಟ್ಯಾಷಿಯಮ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಡ್ರೈ ಸ್ಕಿನ್ ಎಲ್ಲ ಬೇಗ ಹೋಗುತ್ತೆ. ನೀವು ವೀಕ್ಲಿ ಟ್ವೈಸ್ ಇದನ್ನು ಫಾಲೋ ಮಾಡ್ತಿರ್ಬೇಕು. ಸೊ ನೆಕ್ಸ್ಟ್ ನಾನು ಆಯಿಲಿ ಸ್ಕಿನ್ಗೆ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು, ಏನೇನು ಐಟಮ್ಸ್ ಹಾಕೋಬೇಕು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಸೊ ಇದಕ್ಕೆ ಕ್ಯಾರೆಟ್ ಜ್ಯೂಸ್ ನೀವು ಪ್ರಿಪೇರ್ ಮಾಡ್ಕೋಬೇಕು. ಸೊ ನಾನು ಕ್ಯಾರೆಟ್ ಜ್ಯೂಸ್ ಪ್ರಿಪೇರ್ ಮಾಡಿದ್ದೀನಿ ಆಗಲೇ. ಸೊ ಜಾರೇ ಎತ್ಕೊಂಡು ಬಂದ್ಬಿಟ್ಟಿದ್ದೀನಿ ನಾನು. ಸೊ ಈ ಥರ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಇರಬೇಕು, ಕಾಣಿಸ್ತಿಲ್ಲ ಇದರಲ್ಲಿ. ಸೊ ಈ ಥರ ಲಿಕ್ವಿಡ್ ಆಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರು ಜಾಸ್ತಿ ಹಾಕಿ ಕ್ಯಾರೆಟ್ ಜ್ಯೂಸ್ ಆಗುತ್ತೆ. ಸೊ ಇದರಲ್ಲಿ ಈ ಗ್ಲಾಸಲ್ಲಿ ನಾನು 1 ಸ್ಪೂನು ಕರ್ಡ್ ಹಾಕೊಂಡಿದ್ದೀನಿ, ಮೊಸರು, ಗಟ್ಟಿ ಮೊಸರು ಹಾಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಸ್ವಲ್ಪ ನಿಂಬೆ ರಸ ಹಾಕೋತಾ ಇದ್ದೀನಿ. ಒಂದು ಅರ್ಧ ಹೋಳು ಪೂರ್ತಿ ನಾನು ನಿಂಬೆ ರಸ ಹಾಕೋತಾ ಇದ್ದೀನಿ. ಆಮೇಲೆ ಇದರಲ್ಲಿ ಕ್ಯಾರೆಟ್ ಜ್ಯೂಸ್ ಇದೆ, ಸೊ ಅದು ಸ್ವಲ್ಪ ಹಾಕೋತಾ ಇದ್ದೀನಿ. 1 ಸ್ಪೂನ್ ಆದರೆ ಸಾಕು. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಎಷ್ಟು ಕನ್ಸಿಸ್ಟೆನ್ಸ್ ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಜಾಸ್ತಿ ಲಿಕ್ವಿಡ್ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಸೊ ಅಷ್ಟು ನೀವು ಗ್ರಾಮ್ ಫ್ಲೋರ್ ಯೂಸ್ ಮಾಡ್ಕೊಳ್ಳಿ. ಒಂದು ಥಿಕ್ ಪೇಸ್ಟ್ ಫಾರ್ಮ್ ಆಗಬೇಕು. ಸೊ ಈ ಥರ ಥಿಕ್ ಪೇಸ್ಟ್ ಫಾರ್ಮ್ ಆಗಬೇಕು. ಸೊ ಅಷ್ಟು ನೀವು ಪ್ರಿಪೇರ್ ಮಾಡ್ಕೋಬೇಕು ಹೀಗೆ. ಸೊ ಇವಾಗ ಇದನ್ನು ಹಚ್ಕೋತೀನಿ. ಸೊ ಇವಾಗ ಇದನ್ನ ಹೇಗೆ ಹಚ್ಕೋಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಇದು ಮಾತ್ರ ತಿಕ್ಕ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಇದನ್ನ ಡೈರೆಕ್ಟ್ ತಗೊಂಡು ನಾನು ಹೀಗೆ ಫೇಸ್ ಪ್ಯಾಕ್ ರೀತಿ ಹಚ್ಕೋತಾ ಇದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್, ಈ ಥರ ಹಚ್ಕೊಂಡು ಒಂದು ಡ್ರೈ ಗ್ರಾಮ್ ಫ್ಲೋರ್ ಅಂದರೆ ಕಡಲೆ ಹಿಟ್ಟಿರೋದ್ರಿಂದ ತುಂಬ ಬೇಗ ಡ್ರೈ ಆಗುತ್ತೆ. ಸೊ 15 to 20 ಮಿನಿಟ್ಸ್ ಆದಮೇಲೆ ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಳಿ. ಸೊ ಕ್ಯಾರೆಟ್ ಜ್ಯೂಸಲ್ಲಿ ವಿಟಮಿನ್ ಎ, ಪೊಟ್ಯಾಷಿಯಮ್ ಅಲ್ಲದಲ್ಲೇ ನಾವು ಕರ್ಡ್ ಹಾಕಿದ್ದೀವಿ, ಲೆಮನ್ ಹಾಕಿದ್ದೀವಿ, ಕಡಲೆ ಹಿಟ್ಟು ಹಾಕಿದ್ವಿ. ಸೊ ಇದರಲ್ಲೂ ತುಂಬ ಬ್ಯೂಟಿ ಪ್ರಾಪರ್ಟೀಸ್ ಇದ್ದಾವೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ನ ರಿಮೂವ್ ಮಾಡೋಕ್ಕೆ. ಸೊ ಇದು ಕೂಡ ಹೆಲ್ಪ್ ಮಾಡುತ್ತೆ ಕ್ಯಾರೆಟ್ ಜೊತೆಗೆ ಅಂತ ಹೇಳ್ತೀರಿ. ಸೊ ಇದಾದಮೇಲೆ ಒಂದು 15 ಮಿನಿಟ್ಸ್ ಆದಮೇಲೆ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಆಯಿಲ್ ಸ್ಕಿನ್ಗೆ ಹೇಗೆ ಹಚ್ಕೋಬೇಕು, ಏನೇನು ಐಟಮ್ಸ್ ಹಾಕೋಬೇಕು, ಹೇಗೆ ಹಚ್ಕೋಬೇಕು ಅಂತ ನೋಡಿದ್ರಲ್ಲ. ಸೊ ಸಿಂಪಲ್ ಇಷ್ಟೇ, ಜಾಸ್ತಿ ಐಟಮ್ಸ್ ಏನಿಲ್ಲ ಎರಡಕ್ಕೂ. ಸೊ ಹಾಗೆ ಕ್ಯಾರೆಟಲ್ಲಿ ವಿಟಮಿನ್ ಎ, ಪೊಟ್ಯಾಷಿಯಮು ರಿಚ್ ಇರುತ್ತೆ. ಸೊ ಹಾಗೆ ವಿಟಮಿನ್ ಎ ಕೂಡ ರಿಚ್ ಇರೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರೋ ಆಯಿಲ್ನ ರಿಮೂವ್ ಮಾಡುತ್ತೆ. ಹಾಗೆ ನಿಮ್ಗೆ ಫ್ರೆಶ್ ಲುಕ್ ಕೊಡುತ್ತೆ. ಹಾಗೆ ಡೆಡ್ ಸ್ಕಿನ್ ಇದ್ರೂ ರಿಮೂವ್ ಮಾಡುತ್ತೆ, ಮತ್ತೆ ಟಾಕ್ಸಿನ್ಸ್ ಇದ್ರೂ ಕೂಡ ಅದು ಫ್ರೀ ಮಾಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಬ್ಯೂಟಿ ಟಿಪ್ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ,
ಕಮೆಂಟ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.